ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ. ಸ್ನೇಹಿತರೆ, ಈ 2-3 ದಿನಗಳಿಂದ ಒಂದು ವಿಚಿತ್ರವಾದ ಮಳೆ ಆಗ್ತಾ ಇದೆ. ಆ ಮಳೆಯಲ್ಲಿ ಬಿದ್ದ ಆಣಿಕಲ್ಲುಗಳು ಕರಗ್ತಾ ಇಲ್ಲ. ನಾವು ಚಿಕ್ಕವರಿದ್ದಾಗ ಮಳೆಗೆ ಆಣಿಕಲ್ಲುಗಳು ಬಿದ್ದರೆ ಅವುಗಳನ್ನ ತಗೊಂಡು ಸೇವನೆ ಮಾಡ್ತಾ ಇದ್ದೆವು. ಅದು ಐಸು ಬರ್ಫು ಅಂತೇಳಿ ಅದನ್ನ ತಿಂತಾ ಇದ್ದೆವು. ಆದ್ರೆ ಇವಾಗೇನೋ ಆ ಬೀಳ್ತಕ್ಕಂಥ ಆಣಿಕಲ್ಲುಗಳನ್ನು ನಾವು ಸೇವನೆ ಮಾಡಿದ್ರೆ ರೋಗಕ್ಕೆ ತುತ್ತಾಗ್ತೀವಿ. ಈ ಮಳೆಗಾಲದ ಟೈಮಲ್ಲಿ ಈ ಯಾಕೆ ಆಗ್ತಾ ಇದೆ, ಅದರಲ್ಲೂ ಈ ಆಣಿಕಲ್ಲು ಮಳೆ ಯಾಕೆ ಆಗ್ತಾ ಇದೆ ಅಂತೇಳಿ ಒಂದು ರೀತಿಯ ಸಂಶೋಧನೆ ಮಾಡಿದಾಗ ನಮ್ಗೆ ಅರ್ಥ ಆಗಿದ್ದು, ಇದು ಕೃತಕ ಮಳೆ. ಈ ಜಗತ್ತಿನ ಕ್ರೂರ ದೈತ್ಯ ಶ್ರೀಮಂತನೊಬ್ಬ, ಅದು ಬಿಲಿಗೇಟ್ಸ್ ಅನ್ನುವ ಪ್ರಪಂಚದ ಕ್ರೂರ ಮತ್ತು ಶ್ರೀಮಂತ. ಈತ ಈ ಆಕಾಶದೊಳಗ ಭೂಮಿ ಮೇಲಿನ ಟೆಂಪ್ರೇಚರನ್ನು ಕಡಿಮೆ ಮಾಡ್ತೇನೆ ಅಂತೇಳಿ ಆಕಾಶದೊಳಗ ವಿಮಾನ, ರಾಕೆಟ್ ಮತ್ತು ಹೆಲಿಕಾಪ್ಟರ್ಗಳಿಂದ ಒಂದು ರೀತಿಯ ಕೆಮಿಕಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈ ಕೆಮಿಕಲ್ ಕೃತಕ ಮೋಡ ರಚನೆಗೆ ಕಾರಣ ಆಗುತ್ತೆ. ಈ ಕೃತಕ ಮೋಡದಿಂದನೇ ಈ ಆಣಿಕಲ್ಲು ಮಳೆ ಆಗ್ತಾ ಇದೆ. ಹೀಗಾಗಿ ಅದು ಕೆಮಿಕಲ್ ಯುಕ್ತ ಮಳೆ. ಇದು ಪ್ರಕೃತಿ ದತ್ತವಲ್ಲದ ಮಳೆ. ಇದರಿಂದ ನಮಗೆ ಚರ್ಮ ಕಾಯಿಲೆಗಳು, ಆರೋಗ್ಯ ಸಮಸ್ಯೆಗಳು, ಜೀವಹಾನಿಯು ಕೂಡ ಆಗ್ಬೋದು. ಈ ಬಿಲಿಗೇಟ್ಸ್ ಅನ್ನುವ ಶ್ರೀಮಂತ ವ್ಯಕ್ತಿ ಒಂದು ಸಲ ಹೇಳ್ತಾನೆ, ಜಗತ್ತಿನೊಳಗ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಾನವರ ಸಂಖ್ಯೆ ಜಾಸ್ತಿ ಆಗ್ತದೆ, ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದ. ಆಮೇಲೆ ಇನ್ನೊಂದು ರೋಮರ್, ಒಂದು ದಂತಕತೆ ಜನರ ಮಧ್ಯೆ ಓಡಾಡ್ತಾ ಇದೆ. ಈ ಕೊರೋನಾ ವೈರಸ್ಗೆ ಕಾರಣಕರ್ತ, ಇದನ್ನ ಸೃಷ್ಟಿ ಮಾಡಿದ್ದೇ ಬಿಲಿಗೇಟ್ಸ್ ಅನ್ನುವ ಶ್ರೀಮಂತ. ಅದಾಗಲೇ ಇದಕ್ಕೆ ವ್ಯಾಕ್ಸಿನ್ ಕೂಡ ಕಂಡು ಹಿಡಿದಿದ್ರು. ಯಾವಾಗ ಕೊರೋನಾ ವೈರಸ್ ಜಗತ್ತಿನಾದ್ಯಂತ ಸೃಷ್ಟಿ ಮಾಡಿ ಜಗತ್ತಿನ ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಂಡ ನಂತರ ಅದನ್ನು ಈ ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಕೂಡ ಹೊರಗೆ ಬಿಟ್ಟರು. ಆಮೇಲೆ ಇನ್ನೊಂದು, ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದು ಅದಾದಮೇಲೆ ಮತ್ತೊಂದು ರೀತಿಯ ಸಾವು ನೋವುಗಳು, ಅದು ಬೇರೆ ವಿಷಯ. ಅಂದರೆ ನಮ್ಮ ಜೀವಗಳ ಜೊತೆಗೆ, ನಮ್ಮ ಬದುಕಿನ ಜೊತೆಗೆ ಯಾವ ರೀತಿಯ ಕೈಗಳು ಇದ್ದಾವೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಮ ಬದುಕನ್ನು, ನಮ್ಮ ಜೀವವನ್ನು ಯಾರೂ ಬಲಿ ಪಡಿತಾ ಇದ್ದಾರೆ, ಯಾರೂ ಆಟ ಆಡಿಸ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಶ್ರೀಮಂತ ಕೈಗಳು ಅಂದರೆ ಅವನು ಹೇಳ್ತಾನೆ, ಜಗತ್ತಿನೊಳಗ, ಅದರಲ್ಲೂ ಭಾರತದೊಳಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾನೆ. ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳೋದಕ್ಕೂ, ಕೊರೋನಾ ಬಂದಿದ್ದಕ್ಕೂ, ಆಮೇಲೆ ವ್ಯಾಕ್ಸಿನ್ ಬಂದಿದ್ದಕ್ಕೂ, ವ್ಯಾಕ್ಸಿನಿಂದ ಹಲವಾರು ಸಾವು ನೋವುಗಳಾಗಿದ್ದಕ್ಕೂ, ಮತ್ತು ಇವಾಗ ನಮ್ಮ ನೆಲದ ಈ ಪ್ರಕೃತಿಯ ಮೇಲೆ ತಮ್ಮ ಕೈಗಳನ್ನು ಇಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಈ ನೋಡಿ, ಈ ಕೃತಕ ಮಳೆಯಿಂದ ರೋಗಗಳು ಸೃಷ್ಟಿ ಆಗ್ತವೆ, ಚರ್ಮ ಕಾಯಿಲೆಗಳು ಸೃಷ್ಟಿ ಆಗ್ತವೆ. ಇದು ಮಳೆಯೇ ಅಲ್ಲದ ಕಾಲದಲ್ಲಿ ಮಳೆ ಆಗ್ತಾ ಇದೆ. ಈ ಮಾರ್ಚ್ ತಿಂಗಳದೊಳಗೆ ಯಾವ ಮಳೆ ಆಗಬೇಕು, ಅದರಲ್ಲೂ ಆಣಿಕಲ್ಲು ಮಳೆ ಯಾವಾಗ ಆಗಬೇಕು? ಬಹಳ ನಾವು ತಿಳ್ಕೋಬೇಕಾಗಿದ್ದು ಬಹಳ ಇದೆ. ಅದು ಯಾರೋ ಶ್ರೀಮಂತರ ಆಟಕ್ಕೆ ನಮ್ಮಂಥ ಜನಸಾಮಾನ್ಯರು ಬಲಿ ಆಗ್ತಾ ಇದ್ದೇವೆ. ಇದು ಮಾತ್ರ ಸತ್ಯ.